ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಹಾಗೂ ತಟ್ಟೆ ವಿತರಣೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಶಿಡ್ಲಘಟ್ಟ ಶಾಖೆ ವತಿಯಿಂದ ಚಿಕ್ಕದಾಸರಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಹಾಗೂ ಊಟದ ತಟ್ಟೆಯನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು, ಪ್ರತಿಯೊಬ್ಬ ಮನುಷ್ಯನಿಗೆ ಯೋಗ ಅವಶ್ಯವಾಗಿದ್ದು, ಯೋಗದಿಂದ ಮನುಷ್ಯನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಮಾನಸಿಕ ಆರೋಗ್ಯ, ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ಯೋಗ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಆ ನಿಟ್ಟಿನಲ್ಲಿ ಚಿತ್ರದುರ್ಗ ತಾಲೂಕಿನಲ್ಲೂ ಕೂಡ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ಯೋಗ ದಿನದಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ತುಂಬ ಸಂತೋಷ. ಮಕ್ಕಳು ಸ್ವಲ್ಪ ಯೋಗದ ಕಡೆಗೆ ಬಂದಿದ್ದಾರೆ ಈ ಶಾಲೆಯಲ್ಲಿ ಅಂತಕ್ಕಂಥದ್ದು. ಇದು ಎಲ್ಲ ರೀತಿ ಮನಸ್ಸನ್ನ, ದೇಹವನ್ನ ಸಶಕ್ತಗೊಳಿಸೋದ್ರ ಜೊತೆಗೆ ಮನಸ್ಸನ್ನು ಕೂಡ ಆನಂದಮಯವನ್ನಾಗಿ ಮಾಡ್ತಕ್ಕಂಥದ್ದು ಯೋಗದಲ್ಲಿ. ಯೋಗ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಒಂದುಗೂಡಿಸ್ತಕ್ಕಂಥದ್ದೇ ಯೋಗ. ಸೊ ಹಾಗಾಗಿ ಇಂತಹದ್ದನ್ನು ಶಾಲೆಯಲ್ಲಿ ಮಕ್ಕಳು ಚಿಕ್ಕಂದಲ್ಲೇ ಮಾಡಿದಾಗ ಅವರ ದೇಹವೂ ಸದೃಢ ಆಗ್ತದೆ, ಹಾಗೆ ಮನಸ್ಸು ಕೂಡ, ಬುದ್ಧಿ ಕೂಡ ಸಶಕ್ತ ಆಗ್ತದೆ. ಆ ನಿಟ್ಟಿನಲ್ಲಿ ಓದಲಿಕ್ಕೂ ಕೂಡ ಸಹಕಾರಿ ಆಗ್ತದೆ ಅಂತ ಹೇಳ್ತಾ, ನಮಗೆಲ್ಲ ಶಾಲೆಯಲ್ಲಿ ಪಾಠ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆಗ್ತಾ ಇದೆಯಲ್ವಾ? ಆಗ್ತಾ ಇದೆಯಾ? ನೀವು ಓದ್ತಾ ಇದ್ದೀರಾ? ಮನೆಯಲ್ಲ ಓದ್ತೀರಾ? ಟೀಚರ್ ಏನಾದ್ರು ಹೋಮ್ವರ್ಕ್ ಕೊಟ್ಟರೆ ಬೆಳಗ್ಗೆ ಆಬ್ಸೆಂಟ್ ಆಗ್ಬಿಡ್ತೀವಿ, ಇಲ್ಲ ತಾನೆ? ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾನು ಮಾಡ್ಕೊಂಡು ಬಂದಿಲ್ಲ, ನಾನು ಹೆಂಗೆ ಹೇಳೋದು ಅಂದ್ಬಿಟ್ಟು ಶಾಲೆಗೆ ಹೋಗ್ಬೋದು. ನಮ್ಗೆ ಕನ್ನಡವು ಹೇಳಲ್ಲ ತಾನೆ? ಏನಕ್ಕೆ ಮನೆಯಲ್ಲಿ ಅಭ್ಯಾಸ ಮಾಡಬೇಕು? ಅಭ್ಯಾಸ ಮಾಡಿದಷ್ಟು ನಾವು ಚೆನ್ನಾಗಿ ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಭ್ಯಾಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಏನ್ ಹೇಳ್ಕೊಡ್ತಾರೆ ಅದೆಲ್ಲವನ್ನೂ ಕೂಡ ಅಭ್ಯಾಸ ಮಾಡಿ ಈ ಶಾಲೆಯಿಂದ ಪ್ರೌಢಶಾಲೆಗೆ ಹೋದಂತ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಆ ಒಂದು ಓದು ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಸಹಕರಿಸ್ತೀರ ಆಶಾಭಾವನೆಗೆ ಗ್ರಾಮದ ಹಿರಿಯ ಮುಖಂಡ ಬ್ಯಾಟ್ರಾಯ ಶೆಟ್ಟಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಈ ರೀತಿಯ ದಾನಿಗಳ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು. ಸುಮಾರು ವರ್ಷಗಳಾಗಿತ್ತು. ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಅಧಿಕಾರಿ ಮಿತ್ರರೇ, ವಿಶೇಷವಾಗಿ ನಮ್ಮ ಶಾಲೆ ಉಪಾಧ್ಯಾಯರೇ, ವಿಶೇಷವಾಗಿ ಎಲ್ಲ ನನ್ನ ಅಚ್ಚುಮೆಚ್ಚಿನ ಪುಟಾಣಿ ವಿದ್ಯಾರ್ಥಿನಿಯರೇ, ಈ ಒಂದು ದಿವಸ ನಮ್ಮ ಶಾಲೆಗೆ ಶಿಡ್ಲಘಟ್ಟದ ನಮ್ಮ ಆತ್ಮೀಯರು ಶಿಕ್ಷಣ ಸಂಸ್ಥೆಯವರು ಈ ಒಂದು ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಪುಣ್ಯ ಅಂತ ಹೇಳಿದ್ರು ತಪ್ಪಲ್ಲ. ನಿಮ್ಗೆಲ್ಲ ಬ್ಯಾಗ್ಗಳನ್ನು ಕೊಡ್ತಕ್ಕಂಥದ್ದು, ಊಟ ಮಾಡಲಿಕ್ಕೆ ತಟ್ಟೆಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಚಿಕ್ಕದಾಸರ ಗ್ರಾಮದಿಂದ ಒಂದು ವಿಶೇಷ. ಅದರಲ್ಲೂ ನಮ್ಮ ಶಾಲೆ, ನಮ್ಮೂರ ಪ್ರಾಥಮಿಕ ಪಾಠಶಾಲೆ ಅಂದ್ರೆ ನಿಜವಾಗ್ಲೂ 48 ವರ್ಷದ ಇತಿಹಾಸ ಪ್ರಸಿದ್ಧವಾದಂತ ಒಂದು ಶಾಲೆ. ಅಂದಿನಿಂದ ನಮ್ಮ ಗ್ರಾಮಕ್ಕೆ ಈಗ ನನಗೆ 76 ವರ್ಷ, 28 ವರ್ಷದಲ್ಲಿ ನಾನು ಇಲ್ಲಿ ಬಂದವರು. ಒಂದು ವಿಲೇಜ್ ಪಂಚಾಯತ್ ಚೇರ್ಮನ್ ಆಗಿ 78 ಒಂದು ಗ್ರಾಮ ಪಂಚಾಯತಿಯಲ್ಲಿ 28 ವರ್ಷ ನಮಗೇನು ರಾಜಕೀಯ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. 78ರಲ್ಲಿ ವಿಲೇಜ್ ಪಂಚಾಯತ್ ಚೇರ್ಮನ್ ಆಗಿ ಬಂದ ತಕ್ಷಣ ಈ ಶಾಲೆಗೆ ನನ್ನನ್ನು ಅಂದಿನಿಂದ ಯಾವ ಶಿಕ್ಷಕರು ಬರ್ತಾ ಇದ್ರು, ಶಿಕ್ಷಕರು ಬರ್ತಾ ಇದ್ರು, ಶಾಲೆ ಮಕ್ಕಳಿರ್ಬೋದು,
ಹಾಗೆಯೇ ಈ ಒಂದು ಶಾಲೆಯ ಅಭಿವೃದ್ಧಿ ಸಮಿತಿ ಏನಿದೆ ಅವರೆಲ್ಲರೂ ಸಹ ನಾನೇ ಸುಮಾರು 20 ವರ್ಷಗಳು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. 25 ವರ್ಷಗಳು ಮತ್ತೆ 30 ವರ್ಷ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ. ಆಮೇಲೆ ಸರ್ಕಾರ ಮಕ್ಕಳು ಯಾರ ಪೇರೆಂಟ್ಸ್ ಮಕ್ಕಳು ಅವ್ರ ಮಕ್ಕಳು ಬರಬೇಕು ಅಂತ ಪೇರೆಂಟ್ಸ್ನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್, ಮಾಜಿ ಸದಸ್ಯ ದೇವರಾಜ್, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಸುಂದರಾಚಾರಿ, ಕಾರ್ಯದರ್ಶಿ ಶ್ರೀಕಾಂತ್, ಸಮಿತಿಯ ಪದಾಧಿಕಾರಿಗಳಾದ ಕೇಶವಮೂರ್ತಿ, ತಾರಿಣಿ ಅಕ್ಕ, ಕಾಶಿನಾಥ್, ವಿಶ್ವನಾಥ್, ಶ್ರೀನಿವಾಸ್, ಶ್ರೀರಾಮಣ್ಣ, ಆನೂರು ಚಿಕ್ಕಣ್ಣ, ಲಕ್ಷ್ಮೀ, ಶಾಲಿನಿ, ಶಿವಮ್ಮ, ಶಾಲೆಯ ಮುಖ್ಯ ಶಿಕ್ಷಕಿ ಸರಸ್ವತಮ್ಮ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.